ಏನು ಸುಬ್ಬು ಇದೆಲ್ಲ ಏನು ಹೇಳ್ತಾ ಇದೆಯಾ? ಯಜಮಾನ್ರೆ, ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ? ಇಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ನ ಯಾರೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ. ಹಿಂದೆ ನೋಡಿ, ವಿಜಯಾಂಬಿಕನ್ ಮಗ ಮದನು ಆ ನೀರಿಗೇನೋ ಬೆರೆಸ್ತಾ ಇದ್ದಾನೆ. ಸರ್, ತಪ್ಪು ಮಾಡಿರೋನ್ನ ಹಿಡಿಯೋಣ, ಇಲ್ಲಾಂದರೆ ಜನರು ಸ್ವಲ್ಪ ನಮ್ಗೆ ತಟ್ಟುತ್ತೆ. ಸದ್ಯ ತುಂಬ ಜನ ನೀರು ಕುಡ್ದಿಲ್ಲ. ನೀರು ಕುಡ್ದವರೆಲ್ಲ ಸ್ವಲ್ಪ ತಲೆ ಸುತ್ತು ಬಿದ್ದಿದ್ರು. ನಾವೇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ದೇವ್ರ ದಯ, ಯಾವುದು ದೊಡ್ಡ ಅನಾಹುತ ಆಗಲಿಲ್ಲ. ಏನು ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಬಿಡ್ತಿದ್ದೀರಾ? ಆದರೆ ತಪ್ಪು ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬಾರ್ದಲ್ವ ಅವರು? ಬರ ಹಿಡಿಯೋಣ. ಬಿಡು, ಮಾಡ್ಬಾರ್ದು ಮಾಡಿ ಓಡಾಕ್ ನೋಡ್ತೈತ್ಯಾ? ಬರ ನಿಂಗಿದೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈಗ ಡೇಟ್ ಬಿದ್ದಿದೆ. ಜನಗಳೆಲ್ಲ ಸೇರಿಸಿ ಧರ್ಮದೇಟ್ ಕೊಡೋದಕ್ಕೂ ಮುಂಚೆ ಕಾನೂನುಗೊಪ್ಸಿದ್ದೀವಿ. ಇನ್ನು ಮುಂದೆ ಆದರೂ ನಿಮ್ಮ ಕೆಲಸ ನೀವು ಮಾಡಿ. ರೈ ಹಿಡಿದ ಅವನು. ಹಲೋ. ಹಾಂ, ಸರಿ ಸರಿ. ಅವರು ಸ್ವಲ್ಪ ಹುಷಾರಾಗೋವರೆಗೂ ಅಲ್ಲೇ. ಹಾಂ, ಯಾರು ಏನು ಗಾಬರಿ ಪಡಬೇಕಾಗಿಲ್ಲ. ಹುಷಾರಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಎಲ್ಲರೂ ಹುಷಾರಾಗಿದ್ದಾರೆ. ಮೇಡಮ್ ಮುಖಕ್ಕೆ ಮಸಿ ಬೆಳೆಯಕ್ಕೆ ನೋಡಿದ್ರು, ಈಗ ಅವ್ರ ಮುಖಕ್ಕೆ ಅವರೇ ಮಸಿ ಬೆಳ್ಕೊಂಡಿದ್ದಾರೆ. ಆ ದೇವರ ಆಶೀರ್ವಾದ ಮೇಡಮ್ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಮೇಡಮ್, ನೀವು ಎಲೆಕ್ಷನ್ನ ಪಕ್ಕ ಗೆದ್ದೇ ಗೆಲ್ತೀರಾ ಮೇಡಮ್. ಡ್ಯಾಡಿ, ಆರ್ ಯು ಫೂಲ್? ಎಂತ ಕೆಲಸ ಮಾಡಿದ್ಯಾ? ಒಂದ್ ಕೆಲಸ ಹೇಳಿದ್ರೆ ಏನಾದ್ರೂ ಒಂದ್ ಎಡವಟ್ ಮಾಡ್ತಾನೆ ಇರ್ತೀಯ. ಇಂಥ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ ಮ್ಯಾಮ್, ಯಾಕೋ ಭಯ ಆಗ್ತಿದೆ. ನಾನು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೆ ಶಿಕ್ಷೆ ಆಗ್ಬೋದು. ಶಿಕ್ಷೆ ಆದರೂ ಅನುಭವಿಸ್ತೀನಿ. ಮಗುನು ಸಾವಿತ್ರಿನೂ ನೋಡದೇ ಇರೋಕ್ಕಾಗ್ತಿಲ್ಲ. ಅವರು ನಂಗೆ ತುಂಬಾ ನೆನಪಾಗ್ತಿದ್ದಾರೆ. ನಿನಗೆ ತಲೆ ಕೆಟ್ಟಿದೆ ಮ್ಯಾಡಿ. ಎಂತ ಟೈಮಲ್ಲಿ ಏನ್ ಮಾತಾಡ್ತಿದ್ಯಾ ನೀನು? ನೀನೇನಾದರೂ ಅನ್ಕೊಂಡ್ ಒಂದೇ ಒಂದ್ಸಲ ಸಾವಿತ್ರಿನೂ ಮಗುನು ಕರ್ಕೊಂಡು ಬರ್ತೀಯಾ? ಎಲೆಕ್ಷನ್ ಟೈಮ್ ಹತ್ರ ಬರ್ತಿದೆ. ಅಂತ ಸಮಯದಲ್ಲಿ ನಾನು 10 ಸಲ ಸ್ಟೇಷನ್ಗೆ ಬಂದು ಹೋಗಿ ಮಾಡಕ್ಕಾಗಲ್ಲ. ನೀನೇನು ಬರೋದ್ ಬೇಡ. ಸಾವಿತ್ರಿನೂ ಮಗುನು ಕಳ್ಸು. ಆರ್ ಯು ಗಾಟ್ ಮ್ಯಾಡ್?